ಸರ್, ಈಗ ಯುದ್ಧದ ಪರಿಸ್ಥಿತಿ ಅಂತೂ ಎರಡು ದೇಶಗಳ ಗಡಿಯಲ್ಲಿ ಇರುವಂಥದ್ದು. ಎರಡು ದೇಶಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಸೊ ಭಾರತಕ್ಕೆ ಇಂತಹ ಸಂದರ್ಭದಲ್ಲಿ ಈಗಾಗಲೇ ಹೇಳ್ತಾ ಇದ್ದಾಗೆ ಪಾಕಿಸ್ತಾನಕ್ಕೆ ಇರುವಂಥದ್ದು ಚೀನಾ ಹಾಗೂ ಟರ್ಕಿಯಿಂದ ಒಂದು ಕಡೆಯಲ್ಲಿ ಬೆಂಬಲ ಸಿಗುವಂತಹ ಒಂದು ನಿರೀಕ್ಷೆಯಲ್ಲಿ ಅದಂತೂ ಇದೆ. ಭಾರತ ಇಂತಹ ಸಂದರ್ಭದಲ್ಲಿ ತಮ್ಮ ಮಿತ್ರ ರಾಷ್ಟ್ರಗಳ ನೆರವನ್ನ ಕೇಳೋದಾದ್ರೆ ಭಾರತದ ಬೆಂಬಲಕ್ಕೆ ನೇರವಾಗಿ ಈಗಾಗಲೇ ಇಸ್ರೇಲ್ ಹೇಳಿರುವಂಥದ್ದು. ಅದರ ಜೊತೆಗೆ ಉಳಿದಂತೆ ಯಾವೆಲ್ಲ ರಾಷ್ಟ್ರಗಳಿಂದ ನಿರೀಕ್ಷೆಯನ್ನ ಮಾಡಬಹುದು, ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯತಂತ್ರಗಳು ಯಾವ ರೀತಿಯಾಗಿ ಸಾಗ್ತಾ ಇರತ್ತೆ ಇಂತಹ ಸಂದರ್ಭದಲ್ಲಿ? ಈ ನ್ಯಾಟೋ ಕಂಟ್ರೀಸು ಖಂಡಿತ ಭಾರತ ಪರವಾಗೇ ಇರ್ತದೆ, ಎಕ್ಸೆಪ್ಟ್ ಟರ್ಕಿನೂ ಒಂದು ನ್ಯಾಟೋ ದೇಶನೇ. ಬಟ್ ನ್ಯಾಟೋ ಕಂಟ್ರೀಸ್, ಮೋಸ್ಟ್ ಆಫ್ ದ ನ್ಯಾಟೋ ಕಂಟ್ರೀಸ್ ಭಾರತದ ಪರವಾಗೇ ಇರ್ತದೆ. ಹೊತ್ತು ಪಾಕಿಸ್ತಾನ್ ಕಡೆ ವಾಲೋದು ತುಂಬಾ ಕಮ್ಮಿ ಇದೆ. ಆಸ್ಟ್ರೇಲಿಯಾ ಖಂಡಿತ, ಮತ್ತು ಕೆನಡಾದವರು ಅಫ್ಕೋರ್ಸ್ ಅವರು ಈ ಸಲ ಹೊಸ ಸರ್ಕಾರ ಬಂದಿದೆ, ಅವ್ರು ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ. ಆಮೇಲೆ ರಷ್ಯಾ, ಪುತಿನ್ ಅಂತೂ ಈಸ್ ನಾಟ್ ಫಾರ್ ಪಾಕಿಸ್ತಾನ್, ಅದು ಮಾತ್ರ ಹೇಳಬಲ್ಲೆ. ಯಾಕಂದರೆ ನಾವು ಅವ್ರ ಮೇಲೆ ಅವಲಂಬಿತವಾಗಿದ್ದೀವಿ, ಮತ್ತು ನಮ್ಮದು ಮತ್ತು ರಷ್ಯಾ ಸಂಬಂಧ ಭಾಳ ವರ್ಷಗಳ ತನಕನೂ ಸ್ಟೇಬಲ್ ಆಗಿದೆ. ಅಮೇರಿಕಾದವರು ಕೆಲವು ಸಲ ಹಿಂದೆ ಮುಂದೆ ಮಾಡಿದ್ರು, ಬಟ್ ರಷ್ಯಾದವರಂತೂ ಖಂಡಿತ ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಈ ಥರ ಅನೇಕ ಬಲಿಷ್ಠ ರಾಷ್ಟ್ರಗಳಂತೂ ಭಾರತದ ಸಪೋರ್ಟ್ಗೆ ಇದ್ದೇ ಇದೆ. ಸೊ ನಮ್ಗೆ ಮೇಜರ್ ಸಪೋರ್ಟ್ ಬೇಕಾಗಿರೋದು AI ತಂತ್ರಜ್ಞಾನ, ಈ ಸೈಬರ್ ಅಟ್ಯಾಕ್ಸು, ಇಂಥದ್ರ ಮೇಲೆ ನಾವು ಸ್ವಲ್ಪ ಅವಲಂಬಿತವಾಗಬೇಕಾಗ್ತದೆ. ಮತ್ತು ಡ್ರೋನ್ಸ್, ಅಫ್ಕೋರ್ಸ್ ನಾವು ಆಗಲೇ ಡ್ರೋನ್ಸ್ ತೊಗೊಂಡಿದ್ದೀವಿ, ಬಟ್ ಸ್ಟಿಲ್ ನಮ್ಮಲ್ಲೂ ಉತ್ಪಾದನೆ ಆದರೂ ಸ್ವಲ್ಪ ಹೈ ಟೆಕ್ನಾಲಜಿ ಡ್ರೋನ್ಸ್ ಸಪೋರ್ಟ್ ಬೇಕಾಗ್ಬೋದು. ಮಿಸೈಲ್ಸ್ಗಳಾಗಲೇ ನಮ್ಮಲ್ಲೇ ಬೇಕಾದಷ್ಟು ಉತ್ಪಾದನೆ ಇದೆ. ಬಾಲಾಕೋಟಿಂದ ಇವಾಗ ಕಂಪೇರ್ ಮಾಡಿದ್ರೆ 174% ಅಷ್ಟು ಹೈಯೆಸ್ಟ್ ಮಿಸೈಲ್ಸ್ ಇದೆ. ಮತ್ತು ನಮಗೆ ಮಿಸೈಲ್ಸ್ ಇಂಟರ್ಸೆಪ್ಟ್ ಮಾಡೋ ಶಕ್ತಿ ಇದೆ. S-400, ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮು, AID ಡಿಫೆನ್ಸ್ ಸಿಸ್ಟಮು ಭಾಳನೇ ಇದೆ ನಮ್ಮ ಹತ್ರ. ಡಿಫೆನ್ಸ್ ತಡೆಯೋಷ್ಟು ಶಕ್ತಿ ಅದು ಪಾಕಿಸ್ತಾನದ ಹತ್ರ ಇಲ್ಲ, ಬಟ್ ನಮ್ಮ ಹತ್ರ ಅಂಥವೆಲ್ಲ ಆಗಲೇ ರೆಡಿಯಾಗಿದೆ. ಸೊ ಅಷ್ಟು ಸಪೋರ್ಟ್ ಇದೆ. ಫ್ರಾನ್ಸ್ ಅಂತೂ ನಿಮಗೆ ಗೊತ್ತಿದೆ, ಈಗಾಗಲೇ ರಫೇಲ್ ಆಗಲೇ ಕೊಟ್ಟಿದ್ದಾರೆ, ರಫೇಲ್ ಎಮ್ಗೆ ಸೈನ್ ಆಗಿದೆ, ಸಬ್ಮೆರಿನ್ಸಿಗೆ ಸೈನ್ ಆಗಿದೆ. ಫ್ರಾನ್ಸ್ ಯಾವತ್ತಿದ್ರೂ ನಮ್ಮ ಜೊತೆ ಬಲಿಷ್ಠವಾದ ದೇಶ. ಸೊ ಅವರೆಲ್ಲ ನಮ್ಮ ಜೊತೆ ಸಪೋರ್ಟಿಗೆ ನಿಲ್ತಾರೆ, ಅದ್ರ ಬಗ್ಗೆ ಯಾವ ವಿಧವಾದ ಡೌಟು ಬೇಕಿಲ್ಲ. ಎಸ್ ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.